ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್. ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ, ಕಾಮದ ಏಕಾದಶಿಯಂದು ವೃಷಭ ಮಿಥುನ ಸೇರಿ ಅನೇಕ ಗ್ರಹಗಳಿಗೆ ಸಂಪತ್ತು ದ್ವಿಗುಣವಾಗಲಿದೆ. ಈ ಸಮಯದಲ್ಲಿ ಸಕಲ ಸಮೃದ್ಧಿಯನ್ನು ನೀವು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ. ಮಾರ್ಚ್ 29ರಂದು ಆಚರಿಸುವ ಕಾಮದ ಏಕಾದಶಿಯಂದು ಹಲವಾರು ಯೋಗಗಳು ರೂಪುಗೊಳ್ಳಲಿದೆ. ಈ ದಿನ ಕೆಲ ರಾಶಿಯವರ ಭವಿಷ್ಯ ಬದಲಾಗುತ್ತದೆ. ಹಾಗಾದರೆ ಯಾವ ರಾಶಿಯವರಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ, ಏನೆಲ್ಲ ಬದಲಾವಣೆಯನ್ನು ನೀವು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಇಲ್ಲಿ ಹೇಳಿರುವ ಅದೃಷ್ಟ ರಾಶಿಯವರಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ. ಇದೇ ಮಾರ್ಚ್ 29ರಂದು ಈ ಏಕಾದಶಿಯನ್ನು ಆಚರಿಸಲಾಗುತ್ತದೆ. ಈ ದಿನ ಜ್ಯೋತಿಷ್ಯದಲ್ಲಿ ತುಂಬ ವಿಶೇಷವಾಗಿದೆ. ಏಕೆಂದರೆ ಚಂದ್ರ ಗ್ರಹ ಭಾನುವಾರ ತನ್ನ ಸ್ವಂತ ರಾಶಿಯಾದ ಕಟಕ ರಾಶಿಯಲ್ಲಿ ಸಂಚಾರ ಮಾಡುವುದು, ಜೊತೆಗೆ ಬುಧ ಗ್ರಹ, ಮಂಗಳ ಹಾಗೂ ರಾಹು ಗ್ರಹಗಳೊಂದಿಗೆ ಮಿಲನಗೊಂಡು ಕುಂಭ ರಾಶಿಯಲ್ಲಿ ಸಾಗುತ್ತದೆ. ಮೀನ ರಾಶಿಯಲ್ಲಿ ಶತ್ರು ಗ್ರಹಗಳಾದ ಸೂರ್ಯ, ಶನಿಯ ಸಮ್ಮಿಲನ ಮುಂದುವರಿಯುತ್ತದೆ. ಹೀಗೆ ಗ್ರಹಗಳು ಇತರ ಗ್ರಹಗಳೊಂದಿಗೆ ಸಂಯೋಗಗೊಂಡಾಗ ಕೆಲ ರಾಶಿಯವರು ಆರ್ಥಿಕ, ವೈವಾಹಿಕ ಹಾಗೂ ವೃತ್ತಿ ಜೀವನದಲ್ಲಿ ಹಲವಾರು ಬದಲಾವಣೆಯನ್ನು ನೋಡಬಹುದಾಗಿರಲಿದೆ. ಈ ಗ್ರಹಗಳ ಸ್ಥಾನದಲ್ಲಿ ರೂಪುಗೊಂಡ ಶುಭ ಹಾಗೂ ಅಶುಭ ಯೋಗಗಳು ಜಾತಕದಲ್ಲಿ ಉತ್ತುಂಗ ಸ್ಥಾನದಲ್ಲಿ ರೂಪುಗೊಂಡಾಗ ಹಲವಾರು ಪ್ರಯೋಜನವನ್ನು ಕೂಡ ನೀವು ಪಡೆಯಬಹುದಾಗಿರಲಿದೆ. ಅಲ್ಲದೆ ಏಕಾಏಕಿ ಭವಿಷ್ಯವೇ ಬದಲಾಗಬಹುದು. ದೀರ್ಘಕಾಲದ ಸಂಕಷ್ಟಗಳಿಂದ ಪರಿಹಾರ ಸಿಗುವ ಸಾಧ್ಯತೆಯೂ ಕೂಡ ಇರಲಿದೆ. ಹಾಗಾದರೆ ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಅತ್ಯಂತ ಪವಿತ್ರವಾದ ಹಬ್ಬಗಳಲ್ಲಿ ಒಂದಾದ ಹಾಗೂ ವಿಷ್ಣುವನ್ನು ಆರಾಧಿಸುವ ಕಾಮದ ಏಕಾದಶಿಯಂದು ಯಾವ ರಾಶಿಯವರ ಜೀವನದಲ್ಲಿ ಅದೃಷ್ಟ ವೃದ್ಧಿಯಾಗಲಿದೆ, ಏನೆಲ್ಲ ಬದಲಾವಣೆಯನ್ನು ಜೀವನದಲ್ಲಿ ಕಾಣಲು ಸಾಧ್ಯವಾಗಲಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಅದೃಷ್ಟ ರಾಶಿಯಲ್ಲಿ ಮೊದಲಿಗೆ ನಾವು ನೋಡುವುದಾದರೆ ವೃಷಭ ರಾಶಿ. ಈ ಏಕಾದಶಿಯಂದು ವೃಷಭ ರಾಶಿಯವರಿಗೆ ಅತ್ಯಂತ ಮಂಗಳಕರ ಸಮಯ ಆರಂಭವಾಗಲಿದೆ. ಏಕೆಂದರೆ ಈ ಸಮಯದಲ್ಲಿ ವೃಷಭ ರಾಶಿಯ 12ನೇ ಮನೆಯಲ್ಲಿ ಶುಕ್ರನ ಸಂಚಾರ ಇರಲಿದೆ. ಈ 12ನೇ ಮನೆ ಶುಕ್ರನಿಗೆ ಅತ್ಯಂತ ಪ್ರಿಯವಾದ ಸ್ಥಾನವಾಗಿರಲಿದೆ. ಈ ಸ್ಥಾನದಲ್ಲಿ ಇರುವ ಶುಕ್ರ ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ವೈಭವಯುತ ಜೀವನವನ್ನು ಕರುಣಿಸಲಿದ್ದಾನೆ. ಅಲ್ಲದೆ ವೈವಾಹಿಕ ಜೀವನಕ್ಕೆ ಅಧಿಪತಿಯಾದ ಶುಕ್ರ ವಿವಾಹಿತ ಬಾಳಲ್ಲಿ ಸಂತೋಷ, ಶಾಂತಿ, ನೆಮ್ಮದಿಯನ್ನು ತರಲಿದ್ದಾನೆ. ಇನ್ನು ಈ ಏಕಾದಶಿಯಂದು 10ನೇ ಮನೆಯಲ್ಲಿ ಸಾಗುವ ಬುಧ ಸಾಕಷ್ಟು ಆರ್ಥಿಕ ಸಮೃದ್ಧಿ ಜೀವನವನ್ನು ಕರುಣಿಸುತ್ತಾನೆ. ಈ ಸಮಯದಲ್ಲಿ ಬುಧ ನಿಮ್ಮ ವೃತ್ತಿ ಜೀವನದಲ್ಲಿ ಉನ್ನತ ಸ್ಥಾನವನ್ನು ನೀಡುತ್ತಾನೆ. ಅಲ್ಲದೆ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಹಾಗೂ ಸರ್ಕಾರಿ ಹುದ್ದೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ಈ ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಆಸಕ್ತಿಯೊಂದಿಗೆ ಹಲವಾರು ಸುಲಭದ ಮಾರ್ಗಗಳನ್ನು ತೋರಿಸುತ್ತಾನೆ. ಇದರೊಂದಿಗೆ ನಿಮ್ಮ ಜಾತಕದ 2ನೇ ಮನೆಯಲ್ಲಿ ಸಾಗುತ್ತಿರುವ ಗುರು ಕೂಡ ಈ ಏಕಾದಶಿಯಂದು ನಿಮ್ಮ ಅದೃಷ್ಟವನ್ನು ಕುಲಾಯಿಸುವಂತೆ ಮಾಡಲಿದ್ದಾನೆ. ನಿಮಗೆ ಸುಖ ಸಂಸಾರದೊಂದಿಗೆ ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಸುಧಾರಿಸಲಿದೆ. ಈ ಏಕಾದಶಿಯು ನಿಮ್ಮ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಸಂತೋಷವನ್ನು, ಉತ್ತಮ ರೀತಿಯ ಬದಲಾವಣೆಯನ್ನು ಜೀವನದಲ್ಲಿ ಕಾಣುವಂತೆ ಮಾಡಲಿದೆ. ಇದು ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳು ಪ್ರಮುಖವಾಗಿ ಈ ಸಮಯದಲ್ಲಿ ನೋಡುವ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಗೆ ಸೇರಿದ ವ್ಯಕ್ತಿಗಳ ಬಾಳು ಬಂಗಾರವಾಗುವ ಸಮಯ ಇದಾಗಿರಲಿದೆ. ಈ ಏಕಾದಶಿಯಂದು ಬುಧ ನಿಮ್ಮ ಲಗ್ನದ ಸ್ಥಾನದಲ್ಲಿ ಸಂಚಾರ ಮಾಡುವುದು, ಇದರಿಂದಾಗಿ ಕುಂಭರಾಶಿಯವರ ಬದುಕಿನ ದೃಷ್ಟಿಕೋನವೇ ಬದಲಾಗಲಿದೆ. ಬುಧ ನಿಮಗೆ ಆಕರ್ಷಣೆಯ ವ್ಯಕ್ತಿತ್ವವನ್ನು ನೀಡಲಿದ್ದಾನೆ. ಅಲ್ಲದೆ ನಿಮ್ಮ ಜಾತಕದ 5ನೇ ಮನೆಯಲ್ಲಿ ಸಾಗುವ ಗುರು ಉತ್ತಮ ಶಿಕ್ಷಣವನ್ನು ನೀಡುತ್ತಾನೆ. ಇದರೊಂದಿಗೆ ಬುಧ ಕುಂಭರಾಶಿಯರಿಗೆ ಬುದ್ಧಿವಂತಿಕೆ ಹಾಗೆ ಜಾಣ್ಮೆ, ದಾಂಪತ್ಯ ಸಂತೋಷವನ್ನು ಕರುಣಿಸುತ್ತಾನೆ. ಜೊತೆಗೆ ನವ ಜೋಡಿಗಳ ಬಾಳಲ್ಲಿ ಹೊಸ ಅತಿಥಿಯನ್ನು ಕೂಡ ಬರಮಾಡಿಕೊಳ್ಳುವ ಅವಕಾಶವನ್ನು ನೀಡಲಿದ್ದಾನೆ. ಇನ್ನು ಮಂಗಳ ನಿಮ್ಮ ಜಾತಕದಲ್ಲಿ ಉಚ್ಚ ಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದಾಗಿ ಇದು ಉದ್ಯೋಗದಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದೆ. ಇದಲ್ಲದೆ ಧೈರ್ಯ ಹಾಗೂ ನೇರ ನಡವಳಿಕೆಯನ್ನು ನೀಡುತ್ತಾನೆ.
ಈ ಸಮಯದಲ್ಲಿ ಕುಂಭರಾಶಿಗೆ ಸೇರಿದ ವ್ಯಕ್ತಿಗಳು ತಮ್ಮ ವೃತ್ತಿ ಜೀವನದಲ್ಲಿ ಹೊಸ ಆರಂಭವನ್ನು ನೋಡಲಿದ್ದಾರೆ. ನಿಮ್ಮ ನಾಯಕತ್ವದ ಗುಣ ಎಲ್ಲರ ಗಮನವನ್ನು ಸೆಳೆಯಲಿದೆ. ಹಳೆಯ ಕಟ್ಟುಪಾಡುಗಳಿಂದ ಮುಕ್ತವಾಗಿ ಸ್ವತಂತ್ರವಾಗಿ ಏನನ್ನು ಸಾಧಿಸುವ ಹಂಬಲ ಹೆಚ್ಚಾಗಲಿದೆ. ವ್ಯಾಪಾರಸ್ಥರಿಗೆ ತಮ್ಮ ಸ್ವಂತ ಬ್ರ್ಯಾಂಡ್ ಮೌಲ್ಯ ಹೆಚ್ಚಾಗಲಿದೆ. ತಮ್ಮ ವರ್ಚಸ್ಸಿನಿಂದ ಜನರು ನಿಮ್ಮತ್ತ ಆಕರ್ಷಣೆಯಾಗುವಂತೆ ಮಾಡಲಿದ್ದೀರಿ. ಹಾಗೆ ಈ ಸಮಯದಲ್ಲಿ ಅತಿಯಾದ ಭರವಸೆಯ ಬಗ್ಗೆ ಎಚ್ಚರಿಕೆ ಇರಲಿ. ಹಾಗೆ ನಿಮ್ಮ ಸಾಮರ್ಥ್ಯವನ್ನು ಅತಿಯಾಗಿ ಅಂದಾಜು ಮಾಡುವಂತೆ ಮಾಡಬಹುದು ಈ ಸಮಯದಲ್ಲಿ ಕೆಲ ಗ್ರಹ ಸಂಚಾರವು. ಆದ್ದರಿಂದ ಎಲ್ಲದರಲ್ಲೂ ನೀವು ಒಂದು ನಿರ್ದಿಷ್ಟ ಗೆರೆಯನ್ನು ಹಾಕಿಕೊಳ್ಳಿ. ಇದರಂತೆ ಕೆಲಸ ಮಾಡಿಕೊಳ್ಳಿ. ಹಾಗೆ ಕೆಲಸವನ್ನು ಒಪ್ಪಿಕೊಳ್ಳುವಂತೆ ಅನೇಕ ರೀತಿಯ ಗ್ರಹ ಸಂಚಾರದ ಪ್ರಭಾವ ಇರಲಿದೆ. ಆದರೆ ಈ ಸಮಯದಲ್ಲಿ ನಿಮ್ಮ ಕೈಲಾದಷ್ಟು ಮಾತ್ರ ನೀವು ಒಪ್ಪಿಕೊಳ್ಳುವುದು ಉತ್ತಮವಾಗಿರಲಿದೆ. ಇದರಿಂದಾಗಿ ನೀವು ಉತ್ತಮ ರೀತಿಯ ಗೌರವ ಮನ್ನಣೆಯನ್ನು ಪಡೆಯಬಹುದು. ಹಾಗೆ ನಿಮ್ಮ ಮೇಲಾಧಿಕಾರಿಗಳ ಜೊತೆಗೆ ಉತ್ತಮ ಸಂಬಂಧವನ್ನು ಹೊಂದಲು ನೀವು ಮೃದು ಮಾತಿನ ನಡವಳಿಕೆಯನ್ನು ಹೊಂದಬೇಕಾಗಿರಲಿದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಈ ಸಮಯದಲ್ಲಿ ಕೆಲ ಗ್ರಹ ಸಂಚಾರದ ಪರಿಣಾಮದಿಂದಾಗಿ ಉಳಿತಾಯದ ಮೇಲೆ ಗಮನ ಹರಿಸುವಂತೆ ಶನಿಯು ನಿಮಗೆ ಬೆಂಬಲಿಸಲಿದ್ದಾನೆ. ಆದರೆ ಈ ಸಮಯದಲ್ಲಿ ಖರ್ಚುಗಳು ಕೂಡ ಅದೇ ಸಮಾನ ರೀತಿಯಲ್ಲಿ ಇರಲಿದೆ. ಖರ್ಚುಗಳ ಮೇಲೆ ಹಿಡಿತವಿರಲಿ, ಉಳಿತಾಯದ ಕಡೆಗೆ ಗಮನ ಇರಲಿ. ಗುರುವಿನ ಪ್ರಭಾವದಿಂದಾಗಿ ಹೂಡಿಕೆ ಹಾಗೂ ಸೃಜನಶೀಲ ಕೆಲಸಗಳಲ್ಲಿ ಲಾಭವನ್ನು ಕೂಡ ಪಡೆಯಲಿದ್ದೀರಿ. ಆರ್ಥಿಕ ಪ್ರಗತಿಗೆ ನಿಧಾನವಾಗಿ ಸ್ಥಿರತೆಯನ್ನು ಪಡೆಯಲಿದ್ದೀರಿ. ಈ ಸಮಯದಲ್ಲಿ ಕೆಲ ಗ್ರಹ ಸಂಚಾರವು ನಿಮಗೆ ಉತ್ತಮ ರೀತಿಯ ಬದಲಾವಣೆಯನ್ನು ತರಲಿದೆ. ಆರೋಗ್ಯದ ವಿಷಯದಲ್ಲಿ ಈ ಸಮಯದಲ್ಲಿ ಒಂದಿಷ್ಟು ಬದಲಾವಣೆಗಳು ಇರಲಿದೆ. ಆದರೆ ಉತ್ತಮ ಆರೋಗ್ಯವನ್ನು ಪಡೆಯಲು ಮಾನಸಿಕ ಸಮತೋಲನವನ್ನು ಕಾಯ್ದುಕೊಳ್ಳಲು ಪ್ರತಿದಿನ ಧ್ಯಾನ, ಯೋಗ, ನಿದ್ರೆಯನ್ನು ಸರಿಯಾದ ರೀತಿಯಲ್ಲಿ ಮಾಡುವುದು ಉತ್ತಮವಾಗಿರಲಿದೆ. ಹಾಗೆ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಲು ನೀವು ಎಲ್ಲವನ್ನು ಸರಿಯಾಗಿ ಗಮನಿಸಿ ಮುಂದುವರಿಯಿರಿ. ಕುಟುಂಬದ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯವಾಗಿರಲಿದೆ. ಕಟು ಮಾತುಗಳಿಂದ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಬರಬಹುದು. ನಿಮ್ಮ ರಾಶಿಯಲ್ಲಿ ಇರುವ ಕೆಲ ಗ್ರಹ ಸಂಚಾರದಿಂದಾಗಿ ಅಹಂಕಾರದ ಘರ್ಷಣೆ, ಸಂಘರ್ಷ ಉಂಟಾಗಲಿದೆ. ಇದರಿಂದಾಗಿ ಬದಲಾವಣೆಯ ಹಾದಿಯಲ್ಲಿ ಸಂಗಾತಿಯೊಂದಿಗೆ ಸಮಾನ ಅವಕಾಶಗಳನ್ನು ನೀಡುವುದರ ಜೊತೆಗೆ ಗೌರವ ನೀಡುತ್ತಾ ಮುಂದುವರೆದರೆ ಈ ಸಮಯದಲ್ಲಿ ಕುಟುಂಬದಲ್ಲಿ ಹಾಗೆ ಸಂಬಂಧಗಳಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಲು ಸಾಧ್ಯವಾಗಲಿದೆ. ಕುಂಭರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಕೆಲ ಗ್ರಹ ಸಂಚಾರದ ಪರಿಣಾಮವು ಅತ್ಯಂತ ಹೆಚ್ಚಿನ ಶುಭದಾಯಕವಾಗಿರಲಿದೆ. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉನ್ನತ ಅಂಕಗಳನ್ನು ಪಡೆಯಲಿದ್ದಾರೆ. ಆತ್ಮವಿಶ್ವಾಸವು ಹೆಚ್ಚಾಗಲಿದೆ. ಇದು ನಿಮಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಶಿಕ್ಷಣ ಕ್ಷೇತ್ರದಲ್ಲಿ ತರಲಿದೆ. ಇದು ಈ ಏಕಾದಶಿಯಂದು ರೂಪುಗೊಳ್ಳುವ ಅನೇಕ ಯೋಗ ಫಲದಿಂದಾಗಿ ನೀವು ಪಡೆದಿರುವ ಉತ್ತಮ ಶುಭ ಫಲಿತಾಂಶವಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ. ಮುಂದಿನ ರಾಶಿ ಮಕರ ರಾಶಿ. ಈ ಏಕಾದಶಿ ಮಕರ ರಾಶಿಯವರ ಕಷ್ಟಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳುವ ಸಮಯವಾಗಿರಲಿದೆ. ಈ ಸಮಯದಲ್ಲಿ ಬುಧ ನಿಮ್ಮ 2ನೇ ಮನೆಯಲ್ಲಿ ಸಂಚಾರ ಮಾಡುತ್ತಾನೆ. ಜ್ಯೋತಿಷ್ಯದಲ್ಲಿ 2ನೇ ಮನೆಯನ್ನು ಧನ ಸ್ಥಾನ ಎಂದು ಪರಿಗಣಿಸಲಾಗುತ್ತದೆ. ಮಕರ ರಾಶಿಯ ಧನ ಸ್ಥಾನದಲ್ಲಿ ಬುಧನ ಸಂಚಾರ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ. ಅಲ್ಲದೆ ನಿಮ್ಮೆಲ್ಲ ಕಾರ್ಯಗಳಲ್ಲಿ ಕುಟುಂಬದ ಬೆಂಬಲ ಸಿಗಲಿದೆ. ಇನ್ನು ಶತ್ರುಗಳ ವಿರುದ್ಧ ನೀವು ಜಯವನ್ನು ಸಾಧಿಸಲಿದ್ದೀರಿ. ಇನ್ನು ಈ ಸಮಯದಲ್ಲಿ ಶುಕ್ರದೇವ ನಿಮಗೆ ಐಷಾರಾಮಿ ಜೀವನ ನಡೆಸುವ ಅನುಕೂಲಗಳನ್ನು ಕೂಡ ಸೃಷ್ಟಿಸಲಿದ್ದಾನೆ. ಅಲ್ಲದೆ ವಾಹನ, ಮನೆ, ದುಬಾರಿ ವಸ್ತುಗಳ ಖರೀದಿಯ ಬಗ್ಗೆ ಯೋಚಿಸಲಿದ್ದೀರಿ. ಇದಕ್ಕೆ ಅವಕಾಶಗಳು ಕೂಡ ಕೂಡಿ ಬರಲಿದೆ. ಇದಲ್ಲದೆ ನಿಮ್ಮ ಜಾತಕದ 3ನೇ ಮನೆ ಅಂದರೆ ಸಾಹಸದ ಸ್ಥಾನದಲ್ಲಿ ಕೆಲ ಗ್ರಹ ಸಂಚಾರವೂ ಇರಲಿದೆ. ನ್ಯಾಯ ದೇವತೆ ಎಂದು ಕರೆಸಿಕೊಳ್ಳುವ ಶನಿಯ ಸಂಚಾರ 3ನೇ ಮನೆಯಲ್ಲಿ ಇರುವುದರಿಂದಾಗಿ ನಿಮಗೆ ಕಠಿಣ ಪರಿಶ್ರಮವನ್ನು ನೀಡಿದರೂ ಅದರಿಂದ ಅತ್ಯುತ್ತಮವಾದ ಫಲಿತಾಂಶವನ್ನು ತರಲಿದ್ದಾನೆ. ಜೊತೆಗೆ ಸಹೋದ್ಯೋಗಿಗಳ ಜೊತೆ ಉತ್ತಮ ರೀತಿಯ ಸಂಬಂಧವನ್ನು ಹೊಂದಲಿದ್ದೀರಿ. ಇದರಿಂದಾಗಿ ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಕೂಡ ನೀವು ಕಾಣಬಹುದಾಗಿರಲಿದೆ. ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಈ ಪ್ರಸ್ತುತ ಗ್ರಹ ಸಂಚಾರದಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳೇ ಸಿಗಲಿದೆ. ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಸಂವಹನ ಕೌಶಲ್ಯಗಳು ಉತ್ತಮವಾಗಿರಲಿದೆ. ಇದಕ್ಕೆ ಶುಕ್ರ ಮತ್ತು ಶನಿಯ ಅನುಗ್ರಹ ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಇನ್ನು ಶುಕ್ರನು ಸೇಲ್ಸ್, ಮಾರ್ಕೆಟಿಂಗ್, ಬರವಣಿಗೆ ಅಥವಾ ಮಾಧ್ಯಮ ಕ್ಷೇತ್ರದಲ್ಲಿ ಇರುವವರಿಗೆ ಅತ್ಯಂತ ಹೆಚ್ಚಿನ ಶುಭದಾಯಕ
ಲಾಭದಾಯಕವಾಗಿರಲಿದೆ. ಶುಕ್ರನ ಸಂಚಾರದಿಂದಾಗಿ ನೀವು ಕಂಡ ಕನಸನ್ನು ನನಸು ಮಾಡಿಕೊಳ್ಳಬಹುದಾಗಿರಲಿದೆ. ನಿಮ್ಮ ಆಲೋಚನೆಗಳು ಕೂಡ ಸೃಜನಶೀಲತೆಯಿಂದ ಕೂಡಿರಲಿದೆ. ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುವ ಸಮಯ ಇದಾಗಿರಲಿದ್ದು, ಶನಿಯ ಬಲದಿಂದಾಗಿ ಈ ಸಮಯದಲ್ಲಿ ಕಾರ್ಯರೂಪಕ್ಕೆ ನಿಮ್ಮ ಆಲೋಚನೆಗಳನ್ನು ತರಲಿದ್ದೀರಿ. ಇದು ನಿಮಗೆ ಶಕ್ತಿಯನ್ನು ನೀಡಲಿದೆ. ಇನ್ನು ಈ ಸಮಯದಲ್ಲಿ ಮಾತಿನ ಮೇಲೆ ಹಿಡಿತವನ್ನು ಸಾಧಿಸಬೇಕೆಂದು ಕೆಲ ಗ್ರಹ ಸಂಚಾರವು ತಿಳಿಸಲಿದ್ದು, ನೀವು ಮೇಲಾಧಿಕಾರಿಗಳೊಂದಿಗೆ ಉತ್ತಮ ರೀತಿಯ ಸಂಬಂಧವನ್ನು ಬೆಸೆಯಲು ತಾಳ್ಮೆಯಿಂದ ಮಾತನಾಡಿ. ಹಾಗೆ ವ್ಯವಹಾರದಲ್ಲಿ ಹಣಕಾಸಿನ ಒಪ್ಪಂದಗಳನ್ನು ಮಾಡುವಾಗ ಎಚ್ಚರಿಕೆ ದಾಖಲೆಗಳನ್ನು ನಿರ್ಮಿಸುವುದು ಉತ್ತಮವಾಗಿರಲಿದೆ. ಆರ್ಥಿಕ ವ್ಯವಹಾರಗಳು ಅಸ್ಥಿರತೆಯಿಂದ ಕೂಡಿರಲಿದೆ. ಆದರೂ ಕೂಡ ನಿಮಗೆ ಕೆಲ ಗ್ರಹ ಸಂಚಾರದಿಂದಾಗಿ ಷೇರು ಮಾರುಕಟ್ಟೆ ಅಥವಾ ಕುಟುಂಬ ಮೂಲಗಳಿಂದ ಹಠಾತ್ ಧನ ಲಾಭವಾಗುವ ಸಾಧ್ಯತೆ ಇರಲಿದೆ. ಆದರೆ ಈ ಸಮಯದಲ್ಲಿ ಅನಗತ್ಯ ಖರ್ಚಿನ ಬಗ್ಗೆ ಹಿಡಿತವನ್ನು ಸಾಧಿಸುವುದು ಬಹು ಮುಖ್ಯವಾಗಿರಲಿದೆ. ಈ ಸಮಯದಲ್ಲಿ ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳು ಐಷಾರಾಮಿ ಜೀವನಕ್ಕಾಗಿ ಹಣವನ್ನು ವ್ಯಯಿಸಬಹುದು. ಹಾಗೆ ರಾಹುವಿನ ಪ್ರಭಾವ ಕೂಡ ಹಣದ ವಿಷಯದಲ್ಲಿ ಮರೀಚಿಕೆ ಅಥವಾ ಭ್ರಮೆಯನ್ನು ಉಂಟು ಮಾಡಲಿದೆ. ಹಾಗಾಗಿ ಯಾವುದೇ ವ್ಯವಹಾರವನ್ನು ಮಾಡುವುದಕ್ಕಿಂತ ಮುಂಚೆ ಅಥವಾ ಹಣವನ್ನು ಯಾವುದೇ ಕ್ಷೇತ್ರದಲ್ಲಿ ಹೂಡಿಕೆಯನ್ನು ಮಾಡುವುದಕ್ಕಿಂತ ಮುಂಚೆ ಎಚ್ಚರಿಕೆಯ ನಿರ್ಧಾರಗಳ ಜೊತೆಗೆ ನೀವು ಮುಂದುವರಿಯಬೇಕಾಗಿರಲಿದೆ. ಕೌಟುಂಬಿಕ ವಿಷಯಗಳಿಗೆ ಖರ್ಚುಗಳು ಹೆಚ್ಚಾಗಬಹುದು. ಆದರೂ ಕೂಡ ನಿಮಗೆ ಉತ್ತಮ ರೀತಿಯ ಲಾಭವನ್ನು ಕೆಲ ಗ್ರಹ ಸಂಚಾರವು ನೀಡಲಿದೆ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ಆರೋಗ್ಯದಲ್ಲಿ ಉತ್ತಮ ರೀತಿಯ ಬದಲಾವಣೆ ಇರಲಿದೆ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವುದು ಹಾಗೆ ಉತ್ತಮ ಆರೋಗ್ಯ ಚೇತರಿಕೆಗಾಗಿ ಧ್ಯಾನ, ಯೋಗ, ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿಕೊಳ್ಳುವುದು ಉತ್ತಮವಾಗಿರಲಿದೆ. ಹಾಗೆ ಆಹಾರ ಕ್ರಮಗಳ ಬಗ್ಗೆ ಎಚ್ಚರಿಕೆ ಇರಲಿ. ಮಸಾಲೆಯುಕ್ತ ಆಹಾರವನ್ನು ಸೇವಿಸದೇ ಇರುವುದೇ ಉತ್ತಮವಾಗಿರಲಿದೆ. ಸಕಾರಾತ್ಮಕವಾಗಿ 3ನೇ ಮನೆಯಲ್ಲಿ ಕೆಲ ಗ್ರಹ ಸಂಚಾರವು ಇರುವುದರಿಂದಾಗಿ ಸಂಬಂಧವು ಅತ್ಯುತ್ತಮವಾಗಿರಲಿದೆ. ಶುಕ್ರನ ಅನುಗ್ರಹ ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಅವರು ನಿಮಗೆ ಹೆಚ್ಚಿನ ಬೆಂಬಲವನ್ನು ಕೂಡ ನೀಡಲಿದ್ದಾರೆ. ಸಂತೋಷವನ್ನು ಕುಟುಂಬ ಜೀವನದಲ್ಲಿ ನೀವು ಕಾಣಲು ಸಾಧ್ಯವಾಗಲಿದೆ. ಒಡಹುಟ್ಟಿದವರು ಅಥವಾ ನೆರೆಯವರೊಂದಿಗೆ ಸಣ್ಣ ಪ್ರವಾಸವನ್ನು ಕೂಡ ಈ ಸಮಯದಲ್ಲಿ ನೀವು ಕೈಗೊಳ್ಳಲಿದ್ದೀರಿ. ಒಟ್ಟಾರೆಯಾಗಿ ಹೇಳುವುದಾದರೆ ಕುಟುಂಬ ಜೀವನ ಹಾಗೆ ಇನ್ನಿತರ ಕ್ಷೇತ್ರಗಳಲ್ಲೂ ಕೂಡ ನೀವು ಅಂದರೆ ಮಕರ ರಾಶಿಗೆ ಸೇರಿದ ಜನರು ಈ ಏಕಾದಶಿಯಂದು ಅತ್ಯಂತ ಹೆಚ್ಚಿನ ಬದಲಾವಣೆಯನ್ನು ಕಾಣಲು ಸಾಧ್ಯವಾಗಲಿದೆ. ಇನ್ನು ಮುಂದಿನದ್ದಾಗಿ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಏನೆಲ್ಲ ಬದಲಾವಣೆ ಇರಲಿದೆ, ಯಾವ ರೀತಿಯ ಎಚ್ಚರಿಕೆಯ ಕ್ರಮಗಳ ಜೊತೆಗೆ ನೀವು ಮುಂದುವರಿಯಬೇಕು ಎಂಬುದನ್ನು ಈಗ ತಿಳಿಯುವುದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಕಾಮದ ಏಕಾದಶಿಯಂದು ತುಲಾ ರಾಶಿಯವರ ಭಾಗ್ಯದ ಬಾಗಿಲು ತೆರೆಯಲಿದೆ. ಈ ದಿನ ನಿಮ್ಮ ಜಾತಕದ 5ನೇ ಮನೆಯಲ್ಲಿ ಬುಧ ಗ್ರಹದ ಸಂಚಾರ ಇರಲಿದೆ. ಜ್ಯೋತಿಷ್ಯದಲ್ಲಿ 5ನೇ ಮನೆಯನ್ನು ಪುಣ್ಯ ಭಾವದ ಮನೆ ಎಂದು ಕರೆಯಲಾಗುತ್ತದೆ. ಈ ಸ್ಥಾನದಲ್ಲಿ ಬುಧನ ಸಂಚಾರದ ಕೆಲಸದಲ್ಲಿ ನಿಮ್ಮ ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಆಸಕ್ತಿಯನ್ನು ನೋಡಬಹುದಾಗಿರಲಿದೆ. ಹೊಸ ಉತ್ಸಾಹ ಹಾಗೆ ಬುದ್ಧಿವಂತಿಕೆಯನ್ನು ದ್ವಿಗುಣಗೊಳಿಸಲು ಬುಧನು ಹೆಚ್ಚಿನ ಸಹಕಾರಿಯಾಗಿರಲಿದ್ದಾನೆ. ಅಲ್ಲದೆ ಈ ಏಕಾದಶಿಯಂದು ಶುಕ್ರ ಗ್ರಹ ನಿಮ್ಮ ಜಾತಕದ 7ನೇ ಮನೆಯಲ್ಲಿ ಸಂಚರಿಸುವುದರಿಂದಾಗಿ ಇದು ಅತ್ಯಂತ ಮಂಗಳಕರವಾಗಿರಲಿದೆ. ಶುಕ್ರ ದೇವ ವೈವಾಹಿಕ ಜೀವನದಲ್ಲಿ ಇದ್ದ ಸಮಸ್ಯೆಗಳನ್ನು ದೂರ ಮಾಡಲಿದ್ದಾನೆ. ಅಲ್ಲದೆ ದೀರ್ಘಕಾಲದಿಂದ ಇದ್ದ ಮನಸ್ತಾಪಗಳು ದೂರವಾಗಿ ಸಂಗಾತಿಯೊಂದಿಗೆ ಸಾಮರಸ್ಯವನ್ನು ವೃದ್ಧಿಸುತ್ತದೆ. ಇದರಿಂದಾಗಿ ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ. ಜೊತೆಗೆ ಆರ್ಥಿಕ ಚಿಂತೆಗಳು ಮಾಯವಾಗಲಿದೆ. ಇದಲ್ಲದೆ ಈ ಸಮಯದಲ್ಲಿ ಗುರು ತುಲಾ ರಾಶಿಯ 9ನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದಾಗಿ ಜ್ಯೋತಿಷ್ಯದಲ್ಲಿ 9ನೇ ಮನೆಯನ್ನು ಭಾಗ್ಯದ ಸ್ಥಾನ ಎಂದು ಪರಿಗಣಿಸಲಾಗುತ್ತದೆ. ಈ ಸ್ಥಾನದಲ್ಲಿ ಸಾಗುವ ಗುರು ತುಲಾ ರಾಶಿಯವರಿಗೆ ಅದೃಷ್ಟವನ್ನು ಹೆಚ್ಚಿಸಲಾಗುತ್ತದೆ. ಪ್ರತಿಯೊಂದು ಕೆಲಸದಲ್ಲೂ ಕೂಡ ಶ್ರಮದೊಂದಿಗೆ ಯಶಸ್ಸನ್ನು ತಂದುಕೊಡಲಿದೆ. ಇನ್ನು ಶುಕ್ರನ ಅನುಗ್ರಹದಿಂದಾಗಿ ಕಠಿಣ ಸಹೋದ್ಯೋಗಿಗಳು ಅಥವಾ ಅಧೀನ ಅಧಿಕಾರಿಗಳೊಂದಿಗೆ ವ್ಯವಹರಿಸುವುದು ನಿಮಗೆ ಸುಲಭದಾಯಕವಾಗಿರಲಿದೆ. ನಿಮ್ಮ ಆಕರ್ಷಣೆಯು ನಿಮ್ಮ ಶತ್ರುಗಳನ್ನು ತಣಿಸುತ್ತದೆ. ನೀವು ಆರೋಗ್ಯ, ಆತಿಥ್ಯ ಅಥವಾ ಕಾನೂನು ಸಂಬಂಧಿತ ಉದ್ಯೋಗದಲ್ಲಿದ್ದರೆ ಈ ಸಮಯದಲ್ಲಿ ನೀವು ಉತ್ತಮ ಸಾಧನೆಯನ್ನು ಮಾಡಲಿದ್ದೀರಿ. ಹಾಗೆ ನಿಮಗೆ ಮಂಗಳ ರಾಹುವಿನ ಪ್ರಭಾವದಿಂದಾಗಿ ಹೆಚ್ಚು ಸೃಜನಶೀಲವಾಗಿ ಮಾಡುತ್ತದೆ. ಈ ಸಮಯ ನಿಮ್ಮ ವಿನ್ಯಾಸ, ಮಾರ್ಕೆಟಿಂಗ್, ಮನೋರಂಜನಾ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇದು ಉತ್ತಮವಾಗಿರಲಿದೆ. ನಿಮ್ಮ ಆಲೋಚನೆಗಳು ಬೋಲ್ಡ್ ಮತ್ತು ವಿಭಿನ್ನವಾಗಿರಲಿದೆ. ಆದರೆ ಕಚೇರಿ, ಪ್ರೇಮ ಪ್ರಕರಣಗಳ ಬಗ್ಗೆ ಎಚ್ಚರಿಕೆ ಇರಲಿ. ವೃತ್ತಿಪರ ಮತ್ತು ವೈಯಕ್ತಿಕ ಜೀವನದ ನಡುವೆ ಗೆರೆ ಅಸ್ಪಷ್ಟವಾಗಬಹುದು. ಹಾಗಾಗಿ ಈ ಸಮಯದಲ್ಲಿ ಎಲ್ಲವನ್ನು ಎಚ್ಚರಿಕೆಯಿಂದ ನಿಭಾಯಿಸಿ. ಸ್ಥಿರ ಆದಾಯದ ವಿಷಯದಲ್ಲಿ
ಗುರುವಿನ ಅನುಗ್ರಹ ನಿಮಗೆ ಉತ್ತಮ ರೀತಿಯಲ್ಲಿ ಇರುವುದರಿಂದಾಗಿ ಧನದ ಅರಿವು ಖಚಿತಪಡಿಸಿಕೊಳ್ಳಿ. 6ನೇ ಮನೆಯಲ್ಲಿ ಉಚ್ಚ ಶುಕ್ರನಿಂದಾಗಿ ನಿಮ್ಮ ದೈನಂದಿನ ಜೀವನಕ್ಕೆ ಅಗತ್ಯವಿರುವ ಐಷಾರಾಮಿ ವಸ್ತುಗಳಿಗಾಗಿ ಆರೋಗ್ಯಕ್ಕಾಗಿ ಹಣ ಖರ್ಚು ಮಾಡುವಂತೆ ಈ ಸಮಯದಲ್ಲಿ ಗ್ರಹ ಗೋಚಾರ ಫಲಿತಾಂಶ ಉತ್ತೇಜಿಸಲಿದೆ. ಹಳೆಯ ಸಾಲಗಳನ್ನು ತೀರಿಸಲು ಇದು ಉತ್ತಮ ಸಮಯವಾಗಿದ್ದು ನೀವು ಉತ್ತಮ ರೀತಿಯ ಅವಕಾಶಗಳನ್ನು ಕೂಡ ಪಡೆಯಲಿದ್ದೀರಿ. ಹಾಗೆ ಷೇರು ಮಾರುಕಟ್ಟೆ ವಿಷಯದಲ್ಲಿ ಬಹಳ ಎಚ್ಚರಿಕೆ ಅಗತ್ಯವಾಗಿರಲಿದೆ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಶುಕ್ರನು ಉಚ್ಚನಾಗಿರುವುದರಿಂದಾಗಿ ಆರೋಗ್ಯವು ಸಾಮಾನ್ಯವಾಗಿ ಚೆನ್ನಾಗಿರಲಿದೆ. ಈ ಸಮಯದಲ್ಲಿ ಯಾವುದೇ ರೀತಿಯ ಅತಿಯಾದ ಆರೋಗ್ಯ ಸಮಸ್ಯೆಗಳು ಕಾಡುವುದಿಲ್ಲ. ಸಿಹಿ ತಿಂಡಿಗಳು ಅಥವಾ ಅತಿಯಾದ ಆರಾಮದಾಯಕ ಜೀವನವು ನಿಮಗೆ ತೂಕವನ್ನು ಹೆಚ್ಚು ಮಾಡಬಹುದು. ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸುವುದು ಮುಖ್ಯವಾಗಿದ್ದು, ಇನ್ನು ವಿವಾಹಿತ ದಂಪತಿಗಳಿಗೆ ಮಕ್ಕಳ ವಿಷಯದಲ್ಲಿ ಪ್ರಮುಖ ಗಮನ ಹರಿಸಬೇಕೆಂದು ಗ್ರಹ ಸಂಚಾರವು ತಿಳಿಸಲಿದ್ದು, ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಚಿಂತೆಯನ್ನು ಕೂಡ ನೋಡಲಿದ್ದೀರಿ. 5ನೇ ಮನೆಯಲ್ಲಿ ಗುರುವಿನ ದೃಷ್ಟಿ ನಿಮಗೆ ಒಂದು ರಕ್ಷಾ ಕವಚದಂತೆ ಕೆಲಸ ಮಾಡಲಿದೆ. ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಸಹಕಾರಿಯಾಗಿರಲಿದೆ. ಹಾಗೆ ಈ ಸಮಯದಲ್ಲಿ ಪ್ರೇಮ ಜೀವನವು ತೀವ್ರ ಮತ್ತು ಭಾವೋದ್ರೇಕದಿಂದ ಕೂಡಿರಲಿದೆ. ಹಾಗಾಗಿ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸುವುದು ಬಹು ಮುಖ್ಯವಾಗಿರಲಿದೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಈ ಸಮಯದಲ್ಲಿ ಪ್ರತಿಭೆ ಮತ್ತು ವಿಚಲನೆಯ ಮಿಶ್ರಿತವಾಗಿರಲಿದೆ. ಈ ಸಮಯದಲ್ಲಿ ತೀಕ್ಷ್ಣ ಬುದ್ಧಿಶಕ್ತಿ ಮತ್ತು ಸೃಜನಶೀಲತೆಯನ್ನು ನೀಡಲು ಅನೇಕ ಗ್ರಹಗಳು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಚರ್ಚಾ ಸ್ಪರ್ಧೆಗಳು, ಕಲೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲಿದ್ದೀರಿ. ನೀವು 6ನೇ ಮನೆಯಲ್ಲಿರುವ ಶನಿಯಿಂದಾಗಿ ಶಿಸ್ತನ್ನು ಬಳಸಿಕೊಂಡು ನಿಮ್ಮ ಓದಿನ ವೇಳಾಪಟ್ಟಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದರಿಂದಾಗಿ ಉತ್ತಮ ರೀತಿಯ ಅಂಕಗಳನ್ನು ಕೂಡ ನೀವು ಗಳಿಸಬಹುದಾಗಿರಲಿದೆ. ಇದು ಕುಂಭರಾಶಿಯವರು ಈ ಪ್ರಸ್ತುತ ಸಮಯದಲ್ಲಿ ಉಂಟಾಗುವ ಕಾಮದ ಏಕಾದಶಿಯಂದು ಪಡೆದುಕೊಳ್ಳುತ್ತಿರುವ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವಾಗಿದ್ದು, ಇನ್ನು ಅದೃಷ್ಟವನ್ನು ಪಡೆದಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ. ಮುಂದಿನ ರಾಶಿ ಮಿಥುನ ರಾಶಿ. ಕಾಮದ ಏಕಾದಶಿಯಂದು ಮಿಥುನ ರಾಶಿಯವರ ಭವಿಷ್ಯವೇ ಬದಲಾಗುತ್ತದೆ. ಈ ಸಮಯದಲ್ಲಿ ಹಠಾತ್ ಆರ್ಥಿಕ ಲಾಭಗಳ ಸಾಧ್ಯತೆ ಇರಲಿದೆ. ನಿಮ್ಮ ಲಗ್ನದ ಸ್ಥಾನದಲ್ಲಿ ಸಾಗುವ ಗುರು ಬೇಡಿದ ವರಗಳನ್ನು ಕರುಣಿಸುತ್ತಾನೆ. ಜೊತೆಗೆ ನಿಮ್ಮ ಸಂಪತ್ತು ಸೌಕರ್ಯಗಳು ಈ ಸಂದರ್ಭದಲ್ಲಿ ವೃದ್ಧಿಯಾಗಲಿದೆ. ಹಣಕಾಸಿನ ಚಿಂತೆಗಳು ದೂರವಾಗಲಿದೆ. ಗುರುವಿನ ಅನುಗ್ರಹದಿಂದಾಗಿ ಬೇಡಿದ ವರ ಪ್ರಾಪ್ತಿಯಾಗುವುದು. ಇದರೊಂದಿಗೆ ನಿಮ್ಮ ಜಾತಕದ 9ನೇ ಮನೆಯಲ್ಲಿ ಬುಧನು ಉನ್ನತ ಶಿಕ್ಷಣ ಹಾಗೂ ಬುದ್ಧಿವಂತಿಕೆಯನ್ನು ನೀಡುತ್ತಾನೆ. ಇದಲ್ಲದೆ ಈ ಪ್ರಸ್ತುತ ಸಮಯದಲ್ಲಿ ಸಂವಹನ ಕೌಶಲ್ಯವೂ ವೃದ್ಧಿಯಾಗಲಿದೆ. ವೃತ್ತಿ ಜೀವನದಲ್ಲಿ ಉನ್ನತ ಸ್ಥಾನವನ್ನು ನೀವು ಪಡೆಯಲಿದ್ದೀರಿ. ಮಿಥುನ ರಾಶಿಯ ಜಾತಕದ 10ನೇ ಮನೆಯಲ್ಲಿ ಶನಿಯ ಸಂಚಾರದಿಂದಾಗಿ ಉದ್ಯೋಗದಲ್ಲಿ ಉನ್ನತ ಸ್ಥಾನ, ಕೀರ್ತಿ ಹಾಗೂ ಪ್ರಗತಿಯನ್ನು ತರಲಿದೆ. ಗ್ರಹ ಸಂಚಾರದ ಪರಿಣಾಮದಿಂದಾಗಿ ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಈ ಪ್ರಸ್ತುತ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವು ವೃತ್ತಿ ಕ್ಷೇತ್ರದಲ್ಲಿ ಸಿಗಲಿದೆ. ಕಲೆ, ಮಾಧ್ಯಮ, ವಿನ್ಯಾಸ ಅಥವಾ ಐಷಾರಾಮಿ ವಸ್ತುಗಳ ವ್ಯಾಪಾರವನ್ನು ಮಾಡುವ ವೃತ್ತಿಪರ ಜೀವನದಲ್ಲಿ ಇರುವಂತಹ ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಅತ್ಯಂತ ಹೆಚ್ಚಿನ ಯಶಸ್ಸು ಸಿಗಲಿದೆ. ನಿಮ್ಮ ಆಕರ್ಷಣೆಯು ಕಠಿಣ ವಿಮರ್ಶಕರನ್ನು ಕೂಡ ಗೆಲ್ಲುವಂತೆ ಮಾಡಲಿದೆ. 10ನೇ ಮನೆಯಲ್ಲಿ ಶನಿಯ ಸಂಚಾರದಿಂದಾಗಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಈ ಸಮಯದಲ್ಲಿ ಪಡೆಯಲಿದ್ದೀರಿ. ಇನ್ನು 9ನೇ ಮನೆಯಲ್ಲಿ ಮಂಗಳ ರಾಹುವಿನ ಪ್ರಭಾವದಿಂದಾಗಿ ನಿಮ್ಮ ಅಹಂಕಾರಗಳನ್ನು ನೀವು ಇಟ್ಟಬೇಕಾಗಿರಲಿದೆ. ಇಲ್ಲವಾದರೆ ಈ ಸಮಯದಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಲಿದೆ. ಇನ್ನು ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಈ ಪ್ರಸ್ತುತ ಸಮಯದಲ್ಲಿ ಕಾಮದ ಏಕಾದಶಿಯೆಂದು ರೂಪುಗೊಳ್ಳುವ ಅನೇಕ ರೀತಿಯ ಯೋಗ ಫಲಗಳಿಂದಾಗಿ ನೀವು ಪ್ರಯಾಣ, ಉನ್ನತ ಶಿಕ್ಷಣ ಮತ್ತು ಧಾರ್ಮಿಕ ಕಾರ್ಯಗಳಿಗಾಗಿ ಹೆಚ್ಚಿನ ಹಣವನ್ನು ಖರ್ಚು ಮಾಡುವ ಸಾಧ್ಯತೆ ಇರಲಿದೆ. ಶುಕ್ರನ ಅನುಗ್ರಹದಿಂದಾಗಿ ಈ ಪ್ರಸ್ತುತ ಸಮಯದಲ್ಲಿ ವೃತ್ತಿಪರ ನೋಟವನ್ನು ಸುಧಾರಿಸಲು ಹಾಗೆ ಕಚೇರಿಯ ಅಲಂಕಾರಕ್ಕಾಗಿ ಹಣವನ್ನು ವ್ಯಯಿಸುವಂತೆ ಶುಕ್ರನು ಮಾಡಲಿದ್ದಾನೆ. ವಿದೇಶಿ ಮೂಲಗಳಿಂದ ರಫ್ತು ವ್ಯವಹಾರಗಳಿಂದ ಉತ್ತಮ ಲಾಭವನ್ನು ನೀವು ಪಡೆಯಲಿದ್ದೀರಿ. ನಿಮ್ಮ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ನಿಮಗೆ ಗುರು ಗ್ರಹದ ದೃಷ್ಟಿ ನಿಮಗೆ ಒಂದು ರಕ್ಷಾ ಕವಚದಂತೆ ಕೆಲಸ ಮಾಡಲಿದೆ. ಇನ್ನು ಈ ಸಮಯದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ದೇಹದ ಉಷ್ಣತೆ ಹೆಚ್ಚಾಗುವ ಸಾಧ್ಯತೆ ಇರಲಿದೆ. ಹಾಗಾಗಿ ಈ ಸಮಯದಲ್ಲಿ ಆರೋಗ್ಯದಲ್ಲಿ ಹೆಚ್ಚಿನ ಗಮನವನ್ನು ನೀಡಿ. ಹಾಗೆ ಯಾವುದೇ ರೀತಿಯ ಒತ್ತಡಕ್ಕೆ ಒಳಗಾಗಬೇಡಿ. ನಿದ್ರೆಯನ್ನು ಸರಿಯಾದ ಸಮಯದಲ್ಲಿ ಮಾಡುವುದು ಹಾಗೆ ಈ ಸಮಯದಲ್ಲಿ ಮಲಗುವ ಮೊದಲು ಧ್ಯಾನ, ಯೋಗದಂತ ಚಟುವಟಿಕೆಗಳನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದು ಉತ್ತಮವಾಗಿರಲಿದ್ದು, ಇನ್ನು ಕುಟುಂಬದ ವಿಷಯದಲ್ಲಿ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ. ಈ ಸಮಯದಲ್ಲಿ ಕುಟುಂಬದ ಜೊತೆ ಒಂದಿಷ್ಟು ದೂರ ಪ್ರಯಾಣ, ಧಾರ್ಮಿಕ ಯಾತ್ರೆಯನ್ನು ಕೂಡ ಕೈಗೊಳ್ಳುವ ಸಾಧ್ಯತೆ ಇರಲಿದೆ. ಸಂಗಾತಿಯೊಂದಿಗೆ ಸಂಬಂಧ ಸಾಮರಸ್ಯದಿಂದ ಕೂಡಿರಲಿದೆ. ವೃತ್ತಿಪರ ಪ್ರಯತ್ನಗಳಿಗೆ ಸಂಗಾತಿಯು ನಿಮಗೆ ಹೆಚ್ಚಿನ ಸಹಕಾರವನ್ನು ಕೂಡ ನೀಡಲಿದ್ದಾರೆ. ಹಾಗೆ ಈ ಸಮಯದಲ್ಲಿ ತಂದೆಯ ಸಮಾನರಿಂದ
ತಾಯಿಯಿಂದ ಅಥವಾ ತಂದೆಯಿಂದ ಉತ್ತಮ ರೀತಿಯ ಬೆಂಬಲವನ್ನು ಪಡೆಯಲಿದ್ದೀರಿ. ನಿಮ್ಮ ನಡುವೆ ಇದ್ದಂಥ ಅನೇಕ ರೀತಿಯ ಮನಸ್ತಾಪಗಳು ಕೂಡ ದೂರವಾಗಲಿದೆ. ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯಲು ಉತ್ತಮ ವಿಶ್ವವಿದ್ಯಾನಿಲಯದಲ್ಲಿ ಪ್ರವೇಶಾತಿ ಸಿಗಲಿದೆ. ವೀಸಾ ಅನುಮೋದನೆ ಗ್ರಹಗಳು ಸಾಥ್ ನೀಡಲಿದೆ. ಇದು ನಿಮಗೆ ಹೆಚ್ಚಿನ ಸಂತೋಷವನ್ನು ತರಲಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ. ಹಾಗೆ ಇಲ್ಲಿ ಹೇಳಿರುವ ರಾಶಿಗಳು ಶನಿಯ ಆರಾಧನೆ ಮಾಡುವುದು ಹಾಗೆ ಬಡವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡುವುದು ಉತ್ತಮವಾಗಿರಲಿದೆ. ಇದರಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನಿಮ್ಮ ಕ್ಷೇತ್ರಗಳಲ್ಲಿ ನೋಡಲು ನಿಮಗೆ ಸಹಕಾರಿಯಾಗಿರಲಿದೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಇಲ್ಲಿ ಹೇಳಿರುವ ಅದೃಷ್ಟ ರಾಶಿಯವರಿಗೆ ಶೇರ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.